ಈ 3 ಗ್ರಿಡ್ಗಳಲ್ಲಿ ಒಟ್ಟು 24 ವೃತ್ತಾಕಾರದ ವಸ್ತುಗಳು ಕಂಡುಬರ್ತವೆ. ಈ ವಸ್ತುಗಳು ನೋಡ್ಲಿಕ್ಕೆ ಚೆಂಡುಗಳ ರೀತಿಯಲ್ಲಿರೋದ್ರಿಂದ ನಾವಿದನ್ನ ಚೆಂಡುಗಳು ಅಂತಾನೆ ಇನ್ಮುಂದೆ ಕರೆಯೋಣ. 24 ಅನ್ನೋ ಸಂಖ್ಯೆಯನ್ನ ನಾವು 3 ಸಂಖ್ಯೆಗಳ ಗುಣಲಬ್ಧವಾಗಿ ವಿವಿಧ ರೀತಿಗಳಲ್ಲಿ ಬರಿಬಹುದು. ಯಾವ ಯಾವ ರೀತಿಗಳಲ್ಲಿ ನಾವು 24 ಬರಿಬಹುದು ಅಂತ ತಿಳ್ಕೊಳ್ಳಿಕ್ಕೆ ನಾವು ಈ ಗ್ರಿಡ್ಗಳ ಸಹಾಯ ಪಡ್ಕೊಳ್ಳೋಣ. ಮೊದಲಿಗೆ ನೀವು ಗ್ರಿಡ್ಗಳನ್ನ ಗಮನಿಸಿದ್ರೆ ನಮ್ಗೆ ತಿಳಿಯುತ್ತೆ. ಈ ಮೊದಲನೇ ಗ್ರಿಡ್ಡಿನಲ್ಲಿ ನೀವು ನೋಡಿದ್ರೆ ಚೆಂಡುಗಳು ಮೊದಲಿಗೆ ನೀಲಿ ಗುಂಪಿನೊಳಗಿದೆ, ತದನಂತರ ನೇರಳೆ ಗುಂಪಿನಲ್ಲಿ ಕಂಡುಬರ್ತಿದೆ. ಹಾಗಾಗಿ ಈ ನೀಲಿ ಗುಂಪಿನಲ್ಲಿ ಎಷ್ಟು ಚೆಂಡುಗಳಿದೆ ಅಂತ ನೋಡಿದ್ರೆ 4 ಚೆಂಡುಗಳಿದೆ. ಇದು ಒಂದು ಗುಂಪಾಯ್ತು. ಅದೇ ರೀತಿಯಲ್ಲಿ ಇನ್ನ 2 ಗುಂಪುಗಳು ಕಂಡುಬರ್ತಿದೆ. ಒಟ್ಟಾರೆ ಇದು ಒಂದು ನೇರಳೆ ಗುಂಪಾಗಿದೆ. ಹಾಗಾಗಿ ನಮ್ಗೆ ಈ ಗುಂಪನ್ನ ಗುಣಾಕಾರದಲ್ಲಿ ಬರೆಯೋದಾದ್ರೆ 3 ನೀಲಿ ಗುಂಪು, ಪ್ರತಿ ಗುಂಪಿನಲ್ಲಿ 4 ಚೆಂಡುಗಳು ಕಂಡುಬರ್ತಿದೆ. ಹಾಗಾಗಿ ಇದನ್ನ 3 × 4 ಅಂತ ಬರಿಬೋದು. ಅದೇ ರೀತಿಯಲ್ಲಿ ನಮ್ಗೆ ಮತ್ತೆ 3 ಗುಂಪುಗಳು ಕಂಡುಬರ್ತಿದೆ, ಪ್ರತಿ ಗುಂಪಿನಲ್ಲಿ 4 ಚೆಂಡುಗಳು ಕಂಡುಬರ್ತಿದೆ. ಹಾಗಾಗಿ ಇದನ್ನ ಕೂಡ ನಾವು 3 × 4 ಅಂತ ಬರಿಬೋದು. ಈಗ ಒಟ್ಟಾರೆ ಈ ಗ್ರಿಡ್ಡಿನಲ್ಲಿ ನಮ್ಗೆ 2 ನೇರಳೆ ಗುಂಪು ಕಂಡು ಬಂತು. ಹಾಗಾಗಿ ಇದನ್ನ ಒಟ್ಟು ಮಾಡಿ ಬರೆಯೋದಾದ್ರೆ ನಾವು 2 × 3 × 4 ಅಂತ ಬರಿಬೋದು. ಇದರ ಗುಣಾಕಾರವನ್ನ ಮಾಡಿದ್ರೆ 3 × 4 12, 12 24, ಒಟ್ಟು 24 ಚೆಂಡುಗಳು ಕಂಡುಬರ್ತಿದೆ. ಇದೇ ರೀತಿಯಲ್ಲಿ ಈ ಎರಡನೇ ಗುಂಪಿನ 24 ಚೆಂಡುಗಳನ್ನ ನಾವು 2, 3, 4 ಅನ್ನೋ ಸಂಖ್ಯೆಗಳನ್ನ ಬಳಸ್ಕೊಂಡು ಗುಣಲಬ್ಧವಾಗಿ ಬರಿಬೇಕು. ವಿಡಿಯೋನ ಪಾಸ್ ಮಾಡಿ ಒಮ್ಮೆ ನೀವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಈಗ ಒಟ್ಟಿಗೆ ಮಾಡೋಣ ಬನ್ನಿ. ಈ ಮೊದಲ ಗುಂಪಿನಲ್ಲಿ ನೋಡಿದ್ರೆ ನಮ್ಗೆ 4 ಚೆಂಡಿನ ಒಂದು ನೀಲಿ ಗುಂಪು ಕಂಡು ಬರ್ತಿದೆ. ಅದೇ ರೀತಿ 4 ಚೆಂಡಿನ ಮತ್ತೊಂದು ನೀಲಿ ಗುಂಪು ಕಂಡು ಬರ್ತಿದೆ. ಹಾಗಾಗಿ 2 ನೀಲಿ ಗುಂಪು ಕಂಡು ಬರ್ತಿದೆ, ಪ್ರತಿ ಗುಂಪಿನಲ್ಲೂ 4 ಚೆಂಡುಗಳಿದೆ. ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ 8 ಚೆಂಡುಗಳು ಕಂಡು ಬರ್ತಿದೆ. ಅದೇ ರೀತಿಯಲ್ಲಿ 2 4ರ ಗುಂಪು, ಮತ್ತೆ 2 4ರ ಗುಂಪು. ಈಗ ಒಟ್ಟು ಎಷ್ಟು ನೇರಳೆ ಗುಂಪಿದೆ ಅಂದ್ರೆ 3 ನೇರಳೆ ಗುಂಪಿದೆ. ಹಾಗಾಗಿ ಒಟ್ಟಾರೆ 3 × 2 × 4 ಅಂದ್ರೆ 2 × 4 8 ಆಗುತ್ತೆ. 8 3 24. ಮತ್ತೆ ನಮ್ಗೆ 24 ಚೆಂಡುಗಳು ಈ ಗ್ರಿಡ್ ನಲ್ಲಿ ಕಂಡುಬರ್ತಿದೆ ಅಂತ ಗೊತ್ತಾಗ್ತಿದೆ. ಈಗ ಈ 3ನೇ ಗ್ರಿಡ್ಡಿನಲ್ಲಿ ಕೂಡ ಅದೇ ರೀತಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಇದರಲ್ಲಿ ನಮ್ಗೆ ನೀಲಿ ಗುಂಪಿನಲ್ಲಿ 3 ಚೆಂಡುಗಳು ಕಂಡುಬರ್ತಿದೆ. ಹಾಗಾಗಿ ಎಷ್ಟು ನೀಲಿ ಗುಂಪಿದೆ ಅಂತ ನೋಡಿದ್ರೆ 2 ನೀಲಿ ಗುಂಪಿದೆ, ಪ್ರತಿ ಗುಂಪಿನಲ್ಲಿ 3 ಚೆಂಡುಗಳು ಕಂಡುಬರ್ತಿದೆ. 2 × 3. ಅದೇ ರೀತಿಯಲ್ಲಿ 2 3ರ ಗುಂಪು ಕಂಡುಬರ್ತಿದೆ, ಮತ್ತೆ 2 3ರ ಗುಂಪು, ಮತ್ತೆ 2 ನೀಲಿ ಗುಂಪು, ಪ್ರತಿ ನೀಲಿ ಗುಂಪಿನಲ್ಲೂ 3 ಚೆಂಡುಗಳು ಕಂಡುಬರ್ತಿದೆ. ಆದ್ರಿಂದ 4 ನೇರಳೆ ಗುಂಪು ಕಂಡುಬಂತು ನಮ್ಗೆ. ಹೇಗೆ ಬರಿಬಹುದು ನಾವು ಅದನ್ನ? 4 × 2 × 3, 2 3 6, 6 4 24. ಈ ರೀತಿ ನಾವು ಯಾವುದೇ ಕ್ರಮದಲ್ಲಿ ಸಂಖ್ಯೆಗಳನ್ನ ತಗೊಂಡು ಗುಣಾಕಾರ ಮಾಡಿದ್ರೂ ಕೂಡ ಗುಣಲಬ್ಧ ಒಂದೇ ಆಗಿರುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. 4 × 5 × 6 ಅನ್ನೋ ಉದಾಹರಣೆ ತಗೊಳ್ಳೋಣ. ಇದರಲ್ಲಿ ಕೂಡ 3 ಸಂಖ್ಯೆಗಳು ಕಂಡು ಬರ್ತಿದೆ. ಇದನ್ನ ಒಂದು ರೀತಿಯಲ್ಲಿ ಮಾಡೋದಾದ್ರೆ 4 × 5 ಮೊದಲಿಗೆ ಮಾಡಿಕೊಂಡು ತದನಂತರ ನಾವು 6 ಇದರ ಗುಣಲಬ್ಧದ ಜೊತೆ ಗುಣಿಸ್ಬೇಕಾಗತ್ತೆ. ಅಥವಾ ನಾವಿದನ್ನ ಈ ರೀತಿಯಲ್ಲಿ ಕೂಡ ಮಾಡ್ಬೋದಿತ್ತು. 4 × 5 × 6 ಅಂದ್ರೆ 5 × 6 ಮೊದಲಿಗೆ ಗುಣಿಸ್ಕೊಂಡು ಸಿಗೋ ಉತ್ತರವನ್ನ 4ರ ಜೊತೆ ಗುಣಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ನೀವಿಲ್ಲಿ ನೋಡ್ಬೋದು, ನಾವು ಗುಣಾಕಾರ ಮಾಡುವ ಕ್ರಮ ಬದಲಾಗ್ತಿದೆ ಇದೆರಡರಲ್ಲಿ. ಇದರಲ್ಲಿ ನಾವು 4 × 5 ಮೊದಲಿಗೆ ಗುಣಿಸ್ಕೊಂಡಿದ್ವಿ, ಇದರಲ್ಲಿ 5 × 6 ಮೊದಲಿಗೆ ಗುಣಿಸ್ಕೊಳ್ತಿದೀವಿ. ಈ ರೀತಿ ನಾವು ಮಾಡುವ ಕ್ರಿಯೆಯ ಕ್ರಮ ಬೇರೆ ಆದ್ರೂ ಕೂಡ ನಮ್ಗೆ ಒಂದೇ ಉತ್ತರ ಸಿಕ್ತಿದ್ರೆ ಅದನ್ನ ನಾವು ಸಹವರ್ತನೀಯ ಗುಣ ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೇವೆ. ಈ ಗುಣಲಬ್ಧವನ್ನ ನಾವು ಮತ್ತೊಂದು ರೀತಿಯಲ್ಲಿ ಕೂಡ ಮಾಡ್ಬೋದಿತ್ತು. ಅಂದ್ರೆ ಈ ಸಂಖ್ಯೆಗಳ ಕ್ರಮವನ್ನ ಬದಲಿಸಿ, ಅಂದ್ರೆ 4 × 5 ಇರೋದು 5 × 4 ಅಂತ ಕೂಡ ಮಾಡ್ಬೋದಿತ್ತು ನಾವು. ಅಥವಾ ಈ 2 ಸಂಖ್ಯೆಗಳನ್ನೇ ನಾವು, ಅಂದ್ರೆ ಈ ಒಂದು ಗುಂಪನ್ನ ಮತ್ತು 6 ಕೂಡ ನಾವು ಅದ್ಲು ಬದ್ಲು ಮಾಡ್ಬೋದಿತ್ತು ಈ ರೀತಿ. 6 × 5 × 4 ಇದರಲ್ಲಿ ನಾವು 5 × 4 ಮೊದಲಿಗೆ ಗುಣಿಸ್ಕೊಂಡು ತದನಂತರ 6 ಗುಣಿಸ್ತೇವೆ.
ಹೀಗೆ ಮಾಡಿದ್ರೂ ಕೂಡ ನಮ್ಗೆ ಒಂದೇ ಉತ್ತರ ಸಿಗತ್ತೆ. ಒಮ್ಮೆ ನೀವು ಈ ಎಲ್ಲಾ ಗುಣಲಬ್ಧಗಳು ಒಂದೇ ಉತ್ತರವನ್ನ ಕೊಡುತ್ತಾ ಇಲ್ವಾ ಅಂತ ಹೇಳಿ ಪರಿಶೀಲನೆ ಮಾಡಿ ನೋಡಿ. ಈ ರೀತಿ ನಾವು ಸಂಖ್ಯೆಗಳ ಕ್ರಮವನ್ನ ಬದಲಿಸಿದ್ರೂ ಕೂಡ ನಮಗೆ ಒಂದೇ ಉತ್ತರ ಕೊಡ್ತಿದ್ರೆ ಆ ಒಂದು ಗುಣವನ್ನ ಏನಂತ ಕರಿತೇವೆ? ಪರಿವರ್ತನೀಯ ಗುಣ ಅಂತ ಕರಿತೇವೆ. ಅಂದ್ರೆ ಕಾಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಕರಿತೇವೆ. ಒಟ್ಟಾರೆ ಹೇಳೋದಾದ್ರೆ ಸಹವರ್ತನೀಯ ಗುಣ, ಪರಿವರ್ತನೀಯ ಗುಣ ಅನ್ನೋ ದೊಡ್ಡ ದೊಡ್ಡ ಪದಗಳನ್ನ ಕೇಳಿದ್ರೆ ನಿಮ್ಗೆ ಸ್ವಲ್ಪ ಇರ್ಸು ಮುರ್ಸು ಆಗ್ಬೋದು. ಆದ್ರೆ ಅದರ ಅರ್ಥ ತುಂಬಾ ಸ್ಪಷ್ಟವಾಗಿ ಸರಳವಾಗಿದೆ. ಸಹವರ್ತನೀಯ ಗುಣ ಅಂದ್ರೆ ನಾವು ಯಾವಾಗ್ಲೇ ಗುಣಾಕಾರ ಮಾಡಿದ್ರು ಕೂಡ ಗುಣಾಕಾರದ ಕ್ರಮ ಯಾವುದೇ ಇದ್ರೂ ಕೂಡ, ಅಂದ್ರೆ ನಾವು ಗುಂಪು ಮಾಡುವ ಕ್ರಮ ಯಾವುದೇ ಇದ್ರೂ ಕೂಡ ಉತ್ತರ ಒಂದೇ ಆಗಿರುತ್ತೆ, ಗುಣಲಬ್ಧ ಒಂದೇ ಆಗಿರುತ್ತೆ. ಅದನ್ನ ನಾವು ಸಹವರ್ತನೀಯ ಗುಣ ಅಂತ ಕರಿತೇವೆ. ಮತ್ತು ಸಂಖ್ಯೆಗಳ ಕ್ರಮವನ್ನ ನಾವು ಬದಲಾಯಿಸಬಹುದು ಗುಣಾಕಾರ ಮಾಡುವಾಗ. ಈ ಒಂದು ಗುಣವನ್ನ ನಾವು ಪರಿವರ್ತನೀಯ ಗುಣ ಅಥವಾ ಕಾಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಕರಿತೇವೆ.